ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಎಂಟಿ ಕ್ಲಬ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಎಂಟಿ ಕ್ಲಬ್ ಕೋಚಿಂಗ್ ಅಕಾಡೆಮಿಯಿಂದ. ಈ ಒಂದು ವಿಡಿಯೋ ಎಕ್ಸ್ಕ್ಲೂಸಿವ್ ಆಗಿ ನಾನು ಮಾಡ್ತಾ ಇರೋದು ಯಾರ್ಯಾರು ಇವಾಗ ಸೆಕೆಂಡ್ ಪಿ ಯು ಸಿಲಿ ಓದ್ತಾ ಇದ್ದೀರಾ, ನಿಮಗೆ ಯಾರ್ಯಾರು ಪ್ರೆಸೆಂಟ್ಲಿ ಸೆಕೆಂಡ್ ಪಿ ಯು ಸಿಯಲ್ಲಿ ಸೈನ್ಸನ್ನು ಓದ್ತಾ ಇದ್ದೀರಾ ಆ್ಯಂಡ್ ಮುಂದೆ ಇಂಜಿನಿಯರಿಂಗ್ ಮಾಡಬೇಕು ಅಂತಿದ್ದೀರಾ, ಅವರಿಗೆ ಈ ವಿಡಿಯೋ ಎಕ್ಸ್ಕ್ಲೂಸಿವ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ನಾನೊಂದು 10 ಮಿನಿಟ್ಸು SNQ ಕೋಟಾದ ಬಗ್ಗೆ ಕಂಪ್ಲೀಟು ಇನ್ಫಾರ್ಮೇಷನ್ನ ಕೊಡ್ತಾರೆ. ಓಕೆ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾರ್ಯಾರು ತುಂಬ ಎಕನಾಮಿಕಲಿ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ, ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನಿಂದ ಬಂದಿರ್ತೀರಾ, ಅಂಥ ಸ್ಟೂಡೆಂಟ್ಸ್ಗಳಿಗೆ ಇದು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಈ ವಿಡಿಯೋ ಒಂದು 10 ಮಿನಿಟ್ಸ್ ಎಕ್ಸ್ಟೆಂಡ್ ಆಗುತ್ತೆ. ಆ 10 ಮಿನಿಟ್ಸಲ್ಲಿ SNQ ಕೋಟಾ ಅಂದರೆ ಏನು, ಅದರಲ್ಲಿ ಎಷ್ಟು ಫೀಸ್ ಇರುತ್ತೆ, ನೀವು ಅದಕ್ಕೆ ಹೇಗೆ ಎಲಿಜಿಬಲ್ ಆಗ್ತೀರಾ, ನೀವು ಏನು ಮಾಡಬೇಕು SNQ ಕೋಟಾವನ್ನು ಇದು ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ನಾನು ಇದರಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ. ಓಕೆ, ಸೊ SNQ ಕೋಟಾ ಅಂತ ಹೇಳಿದರೆ ಸೂಪರ್ ನ್ಯೂಮರರಿ ಕೋಟಾ ಅಂತ ಮೀನಿಂಗ್. ಓಕೆ, ಸೊ SNQ ಅಂತ ಹೇಳಿದರೆ ಸೂಪರ್ ನ್ಯೂಮರರಿ ಕೋಟಾ, ಅಥವಾ ನಮ್ಮ ಅಚ್ಚರ ಕನ್ನಡದಲ್ಲಿ ಇದನ್ನು ಸಂಖ್ಯಾಧಿಕ ಕೋಟಾ ಅಂತ ಕರೀತಾರೆ. ಓಕೆ, ಸಂಖ್ಯಾಧಿಕ ಕೋಟಾ ಅಂತ ಹೇಳಿದರೆ ಕರೆಕ್ಟ್ ಕೇಳ್ಕೊಳ್ಳಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಒಂದು ಕಾಲೇಜ್ ಇದೆ, ಒಂದು XYZ ಅಂತ ಒಂದು ಕಾಲೇಜ್ ಇದೆ, ಅದರಲ್ಲಿ ಓವರ್ ಆಲ್ ಆಗಿ ಅದರ ಇಂಟೇಕ್ 100 ಇದ್ದರೆ, ಕರೆಕ್ಟ್ ಕೇಳ್ಕೊಳ್ಳಿ, ಒಂದು XYZ ಅಂತೇಳೋ ಒಂದು ಕಾಲೇಜಲ್ಲಿ ಓವರ್ ಆಲ್ ಇಂಟೇಕ್ 100 ಇದ್ದರೆ ಅದರದ್ದು 5% SNQ ಕೋಟಾ ಇರುತ್ತೆ. 5% SNQ ಕೋಟಾ ಇರುತ್ತೆ, ಅಂದರೆ 5 ಸೀಟ್ಸ್ಗಳು SNQ ಕೋಟಾ ಇರುತ್ತೆ. ಎಷ್ಟು? 5 ಸೀಟ್ಸ್. ಹಾಗಾದರೆ ಸರ್ 100ಅಲ್ಲಿ 5 ಸೀಟ್ ಇರುತ್ತಾ ಅಥವಾ ಎಕ್ಸ್ಟ್ರಾ ಇರುತ್ತಾ ಅಂದರೆ ಓವರ್ ಆಲ್ ಆಗಿ ನಮಗೆ 105 ಸೀಟ್ಸ್ಗಳಿರುತ್ತೆ. ಅಂದರೆ ಯಾರಿಗೂ ಕೂಡ ಗೌರ್ಮೆಂಟಿಂದ ಅಸೈನ್ ಆಗಿರುವಂಥ ಸೀಟಿಂದ ಯಾವುದೂ ತಗೊಳ್ಳೋದಿಲ್ಲ. ಯಾವ ಕಾಲೇಜ್ಗಳಿದೆ ಇದಿರ್ಬೋದೇನು, ಗೌರ್ಮೆಂಟ್ ಕಾಲೇಜ್ ಇರ್ಬೋದು, ಗೌರ್ಮೆಂಟ್ ಕಾಲೇಜಲ್ಲಿ ಎನಿವೇ ಫೀಸು ತುಂಬ ಕಡಿಮೆನೇ ಇರುತ್ತೆ. ಸೊ ಅದು ಬಿಟ್ಟು ನಮ್ಮ ಇದಿರ್ಬೋದು, ಏಡೆಡ್ ಕಾಲೇಜ್ಗಳಿರ್ಬೋದು, ಅನ್ಏಡೆಡ್ ಕಾಲೇಜ್ಗಳಿರ್ಬೋದು, ಇಲ್ಲಿ ಎಲ್ಲದೂ ಕೂಡ ನಿಮ್ಗೆ ಏನಿರುತ್ತೆ SNQ ಕೋಟಾ ಇರುತ್ತೆ. ಅಂದರೆ ಒಂದು ಕಾಲೇಜಲ್ಲಿ 100 ಸೀಟ್ಸ್ ಇದ್ದರೆ ಅದರಲ್ಲಿ 5%, 100 5% 5 ಅಲ್ವಾ, ಸೊ ಆವಾಗ 105 ಸೀಟ್ ಇರುತ್ತೆ. ಸೊ ಅದು ನಿಮಗೆ SNQ ಕೋಟಾ ಆಗಿರುತ್ತೆ. ಓಕೆ, ಸೊ SNQ ಕೋಟಾ ಆದರೆ ಏನು ಸರ್, ಇದೇನು ಅಡ್ವಾಂಟೇಜ್ ಏನು ಅಂತ ಕೇಳಿದರೆ, ನಿಮಗೆ ಪರ್ ಇಯರ್ ಫೀಸ್ ಎಷ್ಟಾಗುತ್ತೆ ಅಂತ ಕೇಳಿದರೆ, ನಿಮ್ಮ ಇಯರ್ಲಿ ಫೀಸು ಓನ್ಲಿ 40,000 ರೂಪೀಸ್, ಅಪ್ ಟು 40,000 ರೂಪೀಸ್. ಓಕೆ, ಇಯರ್ಲಿ ಫೀಸ್. ನಾನು ಫೀಸ್ ಬಗ್ಗೆ ಮಾತ್ರ ಮಾತಾಡ್ತಾ ಇರೋದು. ಇದನ್ನು ಬಿಟ್ಟು ನಿಮಗೆ ಮತ್ತು ನಿಮ್ಮದು ಹಾಸ್ಟೆಲ್ಲು, ನಿಮ್ಮದು ಎಕ್ಸ್ಟ್ರಾ ಇದು ಬೇರೆ ಇರುತ್ತೆ. ಕಾಲೇಜ್ ಫೀಸ್ ಯೂಶ್ವಲ್ ಆಗಿ KCET ಫೀಸ್ ಎಷ್ಟಿರುತ್ತೆ ಅಂತ ಕೇಳಿದರೆ, ಕಾಲೇಜಿಗೆ ಅಪ್ ಟು 1,50,000 ಇರುತ್ತೆ, ಇನ್ಕ್ಲೂಡಿಂಗ್ ಎವ್ರಿಥಿಂಗ್. ನಾನು ಹೇಳ್ತಾ ಇರೋದು ಕೆಲವೊಂದು ಕಾಲೇಜಲ್ಲಿ, ಕೆಲವೊಂದು ಯೂನಿವರ್ಸಿಟಿಯಲ್ಲಿ 1,80,000 ಇರುತ್ತೆ, ಸರಿನಾ? ಸೊ 1,50,000 ಆಗುತ್ತಾ. ಸೊ 1,50,000 ರೆಗ್ಯುಲರ್ ಫೀಸು. ನೀವು ಯಾವುದೇ ಏಡೆಡ್ ಆಗಲಿ ಅನ್ಏಡೆಡ್ ಕಾಲೇಜಸ್ ಆಗಲಿ ಹೋಗಬೇಕು ಅಂದರೆ ನಿಮಗೆ 1,50,000 ಇರುತ್ತೆ. ನಿಮಗೆ ಆ್ಯಕ್ಚುಲಿ ಅದು ಬ್ರೋಚರ್ಲಿ ಏನು ಕೊಟ್ಟಿರ್ತಾರೆ, 1,21,000 ಅಥವಾ 1,11,000 ಅಂತ ಕೊಟ್ಟಿರ್ತಾರೆ. ನೀವೀಗ KE ದಿಕ್ಸೂಚಿ ಅಂತ ಬಿಟ್ಟಿದ್ದಾರೆ ನೋಡಿ, ಅಲ್ಲಿರುತ್ತೆ. ಬಟ್ ನೀವು ಕಾಲೇಜಿಗೆ ಹೋದ್ಮೇಲೂ ಕೂಡ ನಿಮಗೆ ಎಕ್ಸ್ಟ್ರಾ ತಗೊಳ್ತಾರೆ. ಸೊ ಅಪ್ ಟು 1,50,000 ಆಗುತ್ತೆ, ಅಪ್ ಟು. ಓಕೆ, ಸೊ ಇದು ನಿಮಗೆ ರೆಗ್ಯುಲರ್ ಆಗಿ ಆದರೆ, ನಿಮ್ಮ ಮೆರಿಟ್ ಮೇಲೆ SNQ ಕೋಟಾ ಆಗದೇ ಇದ್ದರೆ, ಇನ್ ಕೇಸ್ SNQ ಕೋಟಾ ಆದರೆ ನಿಮಗೆ ಇಯರ್ಲಿ ಫೀಸು 40,000. ಸೊ 4 × 4 ಅಂದರೆ 1,60,000 ಓನ್ಲಿ ಆ್ಯಸ್ ಅ ಫೀಸ್ ಫಾರ್ 4 ಇಯರ್ಸ್. ಅದೇ ನೀವು ರೆಗ್ಯುಲರ್ ಆಗಿ SNQ ಕೋಟಾ ಆಗದೆ ನೀವು ಹೋದರೆ 1,50,000 ಇಂಟು ಅಂದರೆ ಅರೌಂಡ್ 6 lakh. ಇದು ಮಿನಿಮಮ್ ನಾನು ಹೇಳ್ತಾ ಇರೋದು 6 lakh ಆಗುತ್ತೆ. ಅಂದರೆ ನೀವು ಇನ್ ಕೇಸ್ SNQ ಕೋಟಾ ಆದರೆ ನಿಮಗೆ ಫಾರ್ 4 ಇಯರ್ಸ್ ಅರೌಂಡ್ 3.5 lakhs ನಿಮಗೆ ಉಳಿತದೆ, ಸರಿನಾ ಸರ್? ಹಾಗಾದರೆ SNQ ಕೋಟಾ ಎಲಿಜಿಬಿಲಿಟಿ ಏನು ಸರ್? ಎಲಿಜಿಬಿಲಿಟಿ ಅಂತ ಏನು ಅಂತ ಕೇಳಿದರೆ, ನಿಮ್ಮ ಇನ್ಕಮ್ ಸರ್ಟಿಫಿಕೇಟಲ್ಲಿ ಎಲ್ರಿಗೂ ಇದು ಅಪ್ಲಿಕೇಬಲ್. ಇದು ನೀವು OBC ಆಗಿರ್ಬೋದು, SC ST ಕ್ಯಾಂಡಿಡೇಟ್ಸ್ಗಳು ಎನಿವೇ ನಿಮಗೆ ಫೀಸನ್ನೇ ರಿಯಂಬರ್ಸ್ಮೆಂಟ್ ಇರುತ್ತೆ. ಎಲ್ಲಿಂದ? ಗೌರ್ಮೆಂಟ್ ಕಡೆಯಿಂದ, ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ. ನೀವು OBC ಕ್ಯಾಟಗರಿ ಆಗಿರ್ಬೋದು, ಜನರಲ್ ಮೆರಿಟ್ ಕ್ಯಾಟಗರಿ ಆಗಿರ್ಬೋದು. OBC ಅಂದರೆ ನೀವು 2A 2B 3A 3B ಯಾವುದೇ ಆಗಿರಲಿ, ಈವನ್ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಆರ್ ಆಲ್ಸೋ ಎಲಿಜಿಬಲ್ ಫಾರ್ SNQ ಕೋಟಾ. ಸರ್ ಹೇಗೆ ಎಲಿಜಿಬಲ್ ಆಗ್ತೀರಾ? ಯಾರ್ಯಾರದ್ದು ಪೇರೆಂಟ್ಸು ಆ್ಯನ್ಯುವಲ್ ಇನ್ಕಮ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 8 lakhs ಇರುತ್ತೆ. ಯಾರ್ಯಾರ ಪೇರೆಂಟ್ಸ್ಗಳ ಆ್ಯನ್ಯುವಲ್ ಇನ್ಕಮ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 8 lakhs ಆಗಿರುತ್ತೆ, ಅವರೆಲ್ಲರೂ ಕೂಡ ಎಲಿಜಿಬಲ್ ಆಗ್ತೀರಾ. ಬಟ್ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಕೊಡಲೇಬೇಕು, ಇನ್ಕ್ಲೂಡಿಂಗ್ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗಳು. OBC ಕ್ಯಾಟಗರಿ ಇರ್ಬೋದು, ನೀವು ಜನರಲ್ ಮೆರಿಟ್ ಕ್ಯಾಟಗರಿ ಇರ್ಬೋದು, ನೀವು SNQ ಕೋಟಾವನ್ನು ಕ್ಲೈಮ್ ಮಾಡಬೇಕು ಅಂತಿದ್ರೆ ನಿಮ್ಮ ಪೇರೆಂಟ್ಸ್ಗಳ ಆ್ಯನ್ಯುವಲ್ ಇನ್ಕಮ್ ಲೆಸ್ ದ್ಯಾನ್ 8 lakhs ಆಗಿರಬೇಕು. ಓಕೆ, ಅವರೆಲ್ಲರೂ ಕೂಡ ಎಲಿಜಿಬಲ್ ಇರ್ತೀರಾ. ಸರ್ ಕರ್ನಾಟಕದ ಎಲ್ಲ ಕಾಲೇಜಲ್ಲೂ ಕೂಡ ನಮಗೆ SNQ ಕೋಟಾ ಇದೆಯಾ? ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ ಇಲ್ಲ.
ಪ್ರೈವೇಟ್ ಯೂನಿವರ್ಸಿಟಿಗಳಿದೆ ನೋಡಿ, ಅವ್ರು ಯಾರು ಕೂಡ SNQ ಕೋಟಾವನ್ನು ಇದು ಮಾಡೋದಿಲ್ಲ, ಆಫರ್ ಮಾಡೋದಿಲ್ಲ. ಸರ್ ಯಾವುದಲ್ಲ ಅದನ್ನು ನಿಮಗೆ ಮುಂದೆ ನಮ್ಮದು ಕೌನ್ಸಿಲಿಂಗ್ ಗ್ರೂಪಿಗೆ ಜಾಯ್ನ್ ಆದರೆ ಕಂಪ್ಲೀಟ್ ಇದನ್ನು ಕೊಡ್ತೇನೆ. ನೀವು ಹೇಗೆ ಇದಕ್ಕೆ ಅಪ್ಲೈ ಮಾಡಬೇಕು, ನಾನು SNQ ಕೋಟಾಗೆ ಹೋಗಬೇಕು ಅಂತಿದ್ರೆ ಅದನ್ನು ಕೂಡ ನಾನು ಹೇಳ್ತೇನೆ. ಸೊ ಪ್ರೈವೇಟ್ ಯೂನಿವರ್ಸಿಟಿ ಅಂದರೆ ಫಾರ್ ಎಕ್ಸಾಂಪಲ್ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಇರ್ಬೋದು, ಅವ್ರು KCETಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ದರ್ ಇಸ್ ನೋ SNQ ಕೋಟಾ. RV ಯೂನಿವರ್ಸಿಟಿ ಇರ್ಬೋದು, ದಯಾನಂದ ಸಾಗರ್ ಯೂನಿವರ್ಸಿಟಿ ಇರ್ಬೋದು, ಸಪ್ತಗಿರಿ NPS ಯೂನಿವರ್ಸಿಟಿ ಇರ್ಬೋದು, ಹೀಗೆ CMR ಯೂನಿವರ್ಸಿಟಿ ಇರ್ಬೋದು. ಇವು ಯಾವ ಯೂನಿವರ್ಸಿಟಿಗಳು ನಿಮಗೆ SNQ ಕೋಟಾವನ್ನು ಆಫರ್ ಮಾಡೋದಿಲ್ಲ. ಯಾವ ಏಡೆಡ್ ಮತ್ತು ಅನ್ಏಡೆಡ್ KEಯಲ್ಲಿ ಡೈರೆಕ್ಟ್ ಬರ್ತಾರೆ ನೋಡಿ, KE ಅಂಡರ್ VTU ಇರ್ಬೋದು, ಆಟೋನಮಸ್ ಕಾಲೇಜಸ್ಗಳಿರ್ಬೋದು, ಅವರದ್ದು ನಿಮಗೆ SNQ ಕೋಟಾ ಇದೆ. ಅದು ನಮ್ಮದು ಇನ್ಡೆಪ್ತಾಗಿ ನಮ್ಮದು ಕೌನ್ಸಿಲಿಂಗ್ ಸೇರಿದಾಗ ನಾನು ಎಲ್ಲದಕ್ಕೂ ಗೈಡ್ ಮಾಡ್ತೇನೆ. ಓಕೆ, ಸೊ ಯಾರ ಕ್ಯಾಟಗರಿ ಅಂದರೆ ಯಾವ ಸ್ಟೂಡೆಂಟ್ಸ್ಗಳದ್ದು ಪ್ಯಾರೆಂಟ್ಸ್ಗಳ ಇನ್ಕಮ್ ಲೆಸ್ ದ್ಯಾನ್ 8 lakhs ಇರುತ್ತೆ, ಎಲ್ಲರೂ ಕೂಡ ಎಲಿಜಿಬಲ್ ಇರ್ತೀರ. ಒಂದು ಇನ್ಕಮ್ ಶುಡ್ ಬಿ ಲೆಸ್ ದ್ಯಾನ್ 8 lakhs ಆ್ಯಂಡ್ ನಿಮ್ಮದು ರ್ಯಾಂಕ್ ಕೂಡ ಡಿಪೆಂಡ್ ಆಗಿರುತ್ತೆ. ವೆರಿ ಇಂಪಾರ್ಟೆಂಟ್, ನಿಮ್ಮ KCET ರ್ಯಾಂಕ್ ಕೂಡ ಮ್ಯಾಟ್ರ್ ಆಗುತ್ತೆ. ಸುಮ್ಮನೆ ಯಾರಿದ್ದು ಇನ್ಕಮ್ ಕಡಿಮೆ ಇದೆ ಅಂತೇಳಿ, ಈಗ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಿಮ್ಮದು ರ್ಯಾಂಕ್ 25,000 ಇದೆ, 25 ಬೇಡ 10,000 ಇದೆ ಅಂತ ಅಂದ್ಕೊಳ್ಳಿ. ಯು ಬಿಲಾಂಗ್ಸ್ ಟು 10,000 ಇದ್ದು ಯು ಬಿಲಾಂಗ್ಸ್ ಟು 2A ಕ್ಯಾಟಗರಿ. ಸರ್ ನಂದು ಆ್ಯನ್ಯುವಲ್ ಇನ್ಕಮ್, ನನ್ನ ಫ್ಯಾಮಿಲಿದು ಆ್ಯನ್ಯುವಲ್ ಇನ್ಕಮ್ 3 lakhs ಇದೆ, ನಂಗೆ ಡೈರೆಕ್ಟ್ RVCಯಲ್ಲಿ SNQ ಕೋಟಾ ಕೊಡ್ತಾರಾ? ಇಲ್ಲ. ಸೊ ಇಟ್ ಡಿಪೆಂಡ್ಸ್ ಆನ್ ಬೋತ್ ಯುವರ್ ರ್ಯಾಂಕ್ ಆ್ಯಸ್ ವೆಲ್ ಆ್ಯಸ್ ಯುವರ್ ಇನ್ಕಮ್, ಯುವರ್ ಪ್ಯಾರೆಂಟ್ಸ್ ಇನ್ಕಮ್. ಅದು ಎರಡರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ 2 ಕ್ರೈಟೀರಿಯಾ ಇರಲೇಬೇಕು. ಯುವರ್ ರ್ಯಾಂಕ್, ಯುವರ್ ಪ್ಯಾರೆಂಟ್ಸ್ ಆ್ಯನ್ಯುವಲ್ ಇನ್ಕಮ್ ಮಸ್ಟ್ ಬಿ ಲೆಸ್ ದ್ಯಾನ್ 8 lakhs ಆ್ಯಂಡ್ ಯುವರ್ ರ್ಯಾಂಕ್ ಶುಡ್ ಬಿ ಗುಡ್. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ಸರ್ ನನ್ನ ರ್ಯಾಂಕ್ 70,000 ಇದೆ, ನನಗೆ SNQ ಕೋಟಾ ಆಗಬೇಕು, ಇಲ್ಲ, ಕಷ್ಟ. SNQ ಕೋಟಾ ಆಗಬೇಕು, ಅದರಲ್ಲೂ ನನಗೆ CS ಅಥವಾ CSE ಅಲೈಡ್ ಬ್ರಾಂಚಸ್ಸೇ ಆಗಬೇಕು ಆ್ಯಂಡ್ ಟಾಪ್ ಕಾಲೇಜ್ ಬೇಕು. ಇದೆಲ್ಲದೂ ಆಗೋದಿಲ್ಲ, 100% ಆಗೋದಿಲ್ಲ. ಓಕೆ, ಗ್ಯಾರಂಟಿ ಆಗೋದಿಲ್ಲ. ನಂಗೆ ಒಳ್ಳೆ ಕಾಲೇಜು ಬೇಕು, SNQ ಕೋಟಾನೂ ಬೇಕು, ಬ್ರಾಂಚು CS ಅಥವಾ ಅದರ ಅಲೈಡ್ ಬ್ರಾಂಚಸ್ಸೇ ಬೇಕು, ಅಥವಾ ECನೇ ಬೇಕು, ಕೋರ್ ಬ್ರಾಂಚಸ್ಸೇ ಬೇಕು ಅಂತ ಹೇಳಿದರೆ ಸಿಗೋದಿಲ್ಲ. ಓಕೆ, ಸೊ ಇದಾಗೋದಿಲ್ಲ. ಇದನ್ನು ನಾನು ಗೈಡ್ ಮಾಡ್ತೇನೆ ನೀವೇ. ಓಕೆ, ಸೊ ಗೊತ್ತಾಯ್ತಲ್ಲ ಎಲಿಜಿಬಿಲಿಟಿ ಏನಂತ ಕೇಳಿದರೆ, ನೀವು ಜನರಲ್ ಮೆರಿಟ್ ಆಗಿರಿ ಅಥವಾ OBC ಕ್ಯಾಟಗರಿ ಆಗಿರ್ರಿ, ನಿಮ್ಮ ಪ್ಯಾರೆಂಟ್ಸ್ಗಳ ಆ್ಯನ್ಯುವಲ್ ಇನ್ಕಮ್ ಲೆಸ್ ದ್ಯಾನ್ 8 lakhs ಇರಬೇಕು ಆ್ಯಂಡ್ ರ್ಯಾಂಕ್ ಶುಡ್ ಬಿ ಗುಡ್. ಅದು ಡಿಪೆಂಡ್ಸ್, ರ್ಯಾಂಕ್ ಏನೇನೇನು ಅಂದ್ರೆ ಕಾಲೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಸರಿನಾ? ಸೊ ಇದು SNQ ಕೋಟಾ. ಸರ್ ಈಗ SNQ ಕೋಟಾವನ್ನು ಹೇಗೆ ಅಲಾಟ್ ಮಾಡ್ತಾರೆ ಕೇಳಿದರೆ, ಇವರು ಟೋಟಲ್ 5 ಸ್ಲ್ಯಾಬ್ ಆಗಿ ಡಿವೈಡ್ ಮಾಡ್ತಾರೆ. ಟೋಟಲ್ 5 ಸ್ಲ್ಯಾಬ್ ಆಗಿ ಡಿವೈಡ್ ಮಾಡ್ತಾರೆ. 5 ಸ್ಲ್ಯಾಬ್ಸ್ ಇರುತ್ತೆ. ಫಸ್ಟಿಗೆ ಏನು ಮಾಡ್ತಾರೆ ಕೇಳಿದರೆ, ಯಾವ ಸ್ಟೂಡೆಂಟ್ಸ್ನ ಪ್ಯಾರೆಂಟ್ಸ್ನ ಆ್ಯನ್ಯುವಲ್ ಇನ್ಕಮ್ ಲೆಸ್ ದ್ಯಾನ್ 2.5 lakhs ಇರುತ್ತೆ, ಲೆಸ್ ದ್ಯಾನ್ 2.5 lakhs ಇರುತ್ತೆ, ಅವರದ್ದು ಒಂದು ಸ್ಲ್ಯಾಬ್. ಆಯಿತಾ? ಆಮೇಲೆ ಫಸ್ಟ್ ಸ್ಲ್ಯಾಬು. ಸೆಕೆಂಡ್ ಸ್ಲ್ಯಾಬಲ್ಲಿ ಯಾರು ಬರ್ತಾರೆ ಕೇಳಿದರೆ, 2.5 lakhs ಇಂದ ಸ್ಟಾರ್ಟ್ ಆಗಿ 3.5 lakhs. ಥರ್ಡ್ ಸ್ಲ್ಯಾಬಲ್ಲಿ ಯಾರು ಬರ್ತಾರೆ ಕೇಳಿದರೆ, ಯಾವ ಸ್ಟೂಡೆಂಟ್ಸ್ಗಳ ಪೇರೆಂಟ್ಸ್ಗಳ ಇನ್ಕಮ್ 3.5 ಇಂದ 4.5 lakhs ಇರುತ್ತೆ, ಅವ್ರನ್ನ ತಗೊಳ್ತಾರೆ. ಫೋರ್ತ್ ಸ್ಲ್ಯಾಬಲ್ಲಿ ಯಾರು ಬರ್ತಾರೆ ಕೇಳಿದರೆ, ಯಾವ ಸ್ಟೂಡೆಂಟ್ಸ್ಗಳ ಪೇರೆಂಟ್ಸ್ಗಳ ಆ್ಯನ್ಯುವಲ್ ಇನ್ಕಮ್ 4.5 to 6 lakhs ಇರುತ್ತೆ, ಅವ್ರು ಬರ್ತಾರೆ. ಆಮೇಲೆ ಲಾಸ್ಟಿಗೆ ಫಿಫ್ತ್ ಸ್ಲ್ಯಾಬಲ್ಲಿ 6 lakh to 8 lakhs. ಟೋಟಲ್ 5 ಸ್ಲ್ಯಾಬ್ ಆಗಿ ಡಿವೈಡ್ ಮಾಡ್ತಾರೆ. ಫಸ್ಟಿಗೆ ಏನು ಮಾಡ್ತಾರೆ, ಸ್ಟೂಡೆಂಟ್ಸ್ಗಳನ್ನು ಡಿವೈಡ್ ಮಾಡ್ತಾರೆ. ಯಾರು ಸ್ಟೂಡೆಂಟ್ಸ್ಗಳ ಪ್ಯಾರೆಂಟ್ಸ್ಗಳ ಇನ್ಕಮ್ ಲೆಸ್ ದ್ಯಾನ್ 2.5 lakhs ಇದೆ ಅವ್ರನ್ನ ತಗೊಳ್ತಾರೆ. ಆಮೇಲೆ ಯಾರ್ಯಾರ್ದು 2.5 to 3.5 lakhs ಇದೆ ಅವ್ರನ್ನ ಸಪ್ರೇಟ್ ಡಿವೈಡ್ ಮಾಡ್ತಾ ಹೋಗ್ತಾರೆ. ಈಗ ಇದ್ರ ಬೇಸಿಸ್ ಮೇಲೆ ಪ್ಲಸ್ ನಿಮ್ಮ ರ್ಯಾಂಕ್ ಮೇಲ್ಗಡೆ. ಫಾರ್ ಎಕ್ಸಾಂಪಲ್ ನಿಮ್ಮ ರ್ಯಾಂಕ್ ಲೆಸ್ ದ್ಯಾನ್ 500 ಇದೆ, ನಿಮ್ಮ ರ್ಯಾಂಕು ಲೆಸ್ ದ್ಯಾನ್ 500 ಇದೆ ಆ್ಯಂಡ್ ನಿಮ್ಮ ಇದು ಕೂಡ ಏನು ಆ್ಯನ್ಯುವಲ್ ಇನ್ಕಮ್ಮು ಕೂಡ ಲೆಸ್ ದ್ಯಾನ್ 2.5 lakhs ಇದೆ. ನೀವು ಇದರಲ್ಲೂ ಫಸ್ಟ್ ಸ್ಲ್ಯಾಬಲ್ಲಿ ಬರ್ತೀರಾ, ಯುವರ್ ರ್ಯಾಂಕ್ ಈಸ್ ಆಲ್ಸೋ ಗುಡ್. ನಿಮ್ಮ ಆಪ್ಷನ್ ಎಂಟ್ರಲ್ಲಿ ನೀವು RV ಕಾಲೇಜ್ ಹಾಕಿರ್ತೀರಾ, ನಿಮ್ಮ RV ಕಾಲೇಜಲ್ಲಿ ಫಸ್ಟಿಗೆ ನೋಡ್ತಾರೆ, ಈ ಲೆಸ್ ದ್ಯಾನ್ 2.5 lakhsಲ್ಲಿ ನೀವು ಬರ್ತೀರಾ, ನೋಡ್ತಾರೆ, ಎಸ್ ಯು ಫಾಲ್ ಇನ್ ದ್ಯಾಟ್ ಕ್ಯಾಟಗರಿ, ಆ ಸ್ಲ್ಯಾಬಲ್ಲಿ ಬರ್ತೀರಾ. ಅದಾದ ನಂತರ ನಿಮ್ಮ ರ್ಯಾಂಕ್ ನೋಡ್ತಾರೆ, ನಿಮ್ಮ ರ್ಯಾಂಕಿಗೆ RV ಕಾಲೇಜಲ್ಲಿ SNQ ಕೋಟಾದಲ್ಲಿ ಸಿಗ್ಲಿಕ್ಕಾಗತ್ತಾ ನೀವು ಹಾಕಿರೋ ಬ್ರ್ಯಾಂಚಿಗೆ ಅಂತ ನೋಡ್ತಾರೆ. ಇದ್ದರೆ ನಿಮಗೆ SNQ ಕೋಟಾದಲ್ಲಿ ಅಲಾಟ್ ಮಾಡ್ತಾರೆ. ಇಲ್ವಾ, ನಿಮ್ಮ ರ್ಯಾಂಕ್ ಒಳ್ಳೇದಿದೆಯಾ, SNQ ಕೋಟಾದಲ್ಲಿ ಕೊಡ್ಲಿಕ್ಕೆ ಆಗಿಲ್ಲ, ಯಾಕಂತ ಕೇಳಿದರೆ ನಿಮಗಿಂತ ಬೆಟರ್ ರ್ಯಾಂಕ್ ಇರುವಂಥ ಒಬ್ಬ ಸ್ಟೂಡೆಂಟು ಅವ್ರದ್ದು ಪ್ಯಾರೆಂಟ್ಸ್ಗಳ ಆ್ಯನ್ಯುವಲ್ ಇನ್ಕಮ್ ಲೆಸ್ ದ್ಯಾನ್ 2.5 lakhs ಇದ್ದು ಅವ್ರಿಗೆ ಆಲ್ರೆಡಿ ಕೊಟ್ಟಾಗಿದೆ. ಇರುವಂಥ 5 ಸೀಟ್ಸ್ ನಿಮಗಿಂತ ಬೆಟರ್ ರ್ಯಾಂಕ್ ಇರೋ ಸ್ಟೂಡೆಂಟ್ಸು ಆ್ಯಂಡ್ ಅವ್ರದ್ದು ಪ್ಯಾರೆಂಟ್ಸ್ಗಳ ಆ್ಯನ್ಯುವಲ್ ಇನ್ಕಮ್ ಕೂಡ 2.5 lakhsಗಿಂತ ಕಡಿಮೆ ಇದೆ, ಅವ್ರ ಸ್ಟೂಡೆಂಟ್ಸಿಗೆ ಆಲ್ರೆಡಿ ಕೊಟ್ಟಿದ್ದಿದ್ರೆ ನಿಮ್ಗೆ ಕೊಡೋದಿಲ್ಲ. ಆವಾಗ ನಿಮಗೆ ಜನರಲ್ ಮೆರಿಟಲ್ಲೇ ಆಗುತ್ತೆ. ಜನರಲ್ ಮೆರಿಟ್ ಅಂತ ಹೇಳಿದರೆ SNQ ಆಗೋದಿಲ್ಲ, ನಿಮ್ಮ ಕ್ಯಾಟಗರಿಯಲ್ಲಿ ಈ ಫೀಸಿಗೆ ಆಗುತ್ತೆ.
ಯಾವ್ದು ಹೇಳಿ 1,50,000 ಫೀಸಿಗೆ ಆಗುತ್ತೆ, ಸರಿನಾ. ಸೊ ಆ ಥರ ಆಗ್ತಾ ಹೋಗುತ್ತೆ. ಅದು ನಾನು ನಿಮ್ಗೆ ಹೇಳ್ತೇನೆ, ಅದು ಮುಂದೆ ಗೈಡೆನ್ಸ್ ಕೊಡ್ತೇನೆ. ಇದು ನಿಮ್ಮ SNQ ಕೋಟಾ. ಸೊ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಬೇಕೇ ಬೇಕು. ನೀವು ಜನರಲ್ ಕ್ಯಾಟಗರಿ ಆದರೂ ಕೂಡ ಇನ್ಕಮ್ ಸರ್ಟಿಫಿಕೇಟನ್ನು ಪ್ರೊವೈಡ್ ಮಾಡಿದರೆ ನಿಮಗೆ SNQ ಕೋಟಾ ಸಿಗುತ್ತೆ. ಓಕೆ, ಸೊ ನಾನೀಗ ಏನಾದರೂ ಮಾಡಬೇಕಾ ಸರ್ ಅಪ್ಲಿಕೇಶನ್ ಹಾಕುವಾಗ? ಏನೂ ಮಾಡೋದು ಬೇಡ, ಜಸ್ಟ್ ನಿಮ್ಮ ಇನ್ಕಮ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿದರೆ ಅವರೇ ಬೈ ಡಿಫಾಲ್ಟಾಗಿ ನಿಮ್ಮನ್ನು SNQ ಕೋಟಾಕ್ಕೆ ಕನ್ಸಿಡರ್ ಮಾಡ್ತಾರೆ. ಓಕೆ, ಸೊ ಇದೆಲ್ಲ ಆದಮೇಲೆ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಅಂತ ಡೌನ್ಲೋಡ್ ಆಗುತ್ತೆ. ಯಾವಾಗ ನಿಮ್ಮದು ಹಾಲ್ ಟಿಕೆಟ್ ಬಂದು ಎಲ್ಲ ಆದಮೇಲೆ, ಎಕ್ಸಾಮೆಲ್ಲ ಆದಮೇಲೆ ವೆರಿಫಿಕೇಷನ್ ಸ್ಲಿಪ್ ಅಂತ ಡೌನ್ಲೋಡ್ ಆಗುತ್ತೆ. ಆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮಗೆ SNQ ಕೋಟಾ ಎಸ್ ಅಂತ ಬಂದಿರುತ್ತೆ. SNQ ಕೋಟಾ ಎಸ್ ಅಂದ ತಕ್ಷಣ ನಿಮಗೆ SNQ ಕೋಟಾದಲ್ಲಿ ಸೀಟ್ ಆಗಿದೆ ಅಂತ ಮೀನಿಂಗ್ ಅಲ್ಲ. ಯು ಆರ್ ಎಲಿಜಿಬಲ್ ಫಾರ್ SNQ ಕೋಟಾ. ಯಾಕಂದರೆ ನೀವು ಈ ಕ್ರೈಟೀರಿಯಾವನ್ನು ಮೀಟ್ ಮಾಡಿದ್ದೀರಾ, ಅಂದರೆ ಲೆಸ್ ದ್ಯಾನ್ 8 lakhs ಇದೆ. ಸೊ ಅದನ್ನು ಮೀಟ್ ಮಾಡಿದ್ದೀರಾ. ಸೊ ಯು ಆರ್ ಎಲಿಜಿಬಲ್ ಫಾರ್ SNQ ಕೋಟಾ ಅಂತ ಅರ್ಥ. ಓಕೆ, ನಿಮಗೆ SNQ ಕೋಟಾ ಆಗಿದೆಯಾ ಇಲ್ಲೋ ಅಂತ ಗೊತ್ತಾಗೋದು ಯಾವಾಗ ಕೇಳಿದರೆ ನಿಮ್ಮದು ರಿಸಲ್ಟ್ ಬರುತ್ತೆ ನೋಡಿ. ಆ ರಿಸಲ್ಟಲ್ಲಿ SNQ ಕೋಟಾ ಅಂತ ಬಂದರೆ ಮಾತ್ರ. ನೀವೀಗ ಆಪ್ಷನ್ ಎಂಟ್ರಿ ಮಾಡ್ತೀರಾ, ಕಾಲೇಜ್ ಅಲಾಟ್ ಆಗುತ್ತೆ. ಫಸ್ಟ್ ರೌಂಡಲ್ಲಿ ಕಾಲೇಜ್ ಅಲಾಟ್ ಆದಮೇಲೆ ಯಾವುದೊಂದು ಕಾಲೇಜಲ್ಲಿ ನಿಮಗೆ ಒಂದು ಬ್ರಾಂಚ್ ಸೆಲೆಕ್ಟ್ ಆಗುತ್ತೆ. ಅದ್ರ ಎದುರುಗಡೆ ನಿಮಗೆ SNQ ಕೋಟಾ ಅಂತ ಬಂದರೆ ಮಾತ್ರ SNQ ಕೋಟಾ ಅಲಾಟ್ ಆಗಿದೆ ಅಂತ ಮೀನಿಂಗು. ನೀವು ವೆರಿಫಿಕೇಷನ್ ಸ್ಲಿಪ್ಪನ್ನು ನೋಡಿಕೊಂಡು SNQ ಕೋಟಾ ಎಸ್ ಅಂತಿದೆ ಅಂತ ಹೇಳ್ಕೊಂಡು ಸರ್ ನನಗೆ SNQ ಕೋಟಾಗೆ ನನಗೆ ಆಗಿದೆಯಾ? ಇಲ್ಲ, ಯು ಆರ್ ಎಲಿಜಿಬಲ್ ಅಂತ ಅರ್ಥ. ಆಗೋದಿನ್ನು ನಿಮ್ಮದು ರಿಸಲ್ಟ್ ಬಂದಾದಮೇಲೆ ನಿಮ್ಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ ಅದೆಲ್ಲದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಇದರಲ್ಲಿ ಏನಾಗುತ್ತೆ, ಫಸ್ಟಿಗೆ ಲೆಸ್ ದೆನ್ 2.5 lakhs ಇರೋ ಸ್ಟೂಡೆಂಟ್ಸ್ಗಳನ್ನ ಕನ್ಸಿಡರ್ ಮಾಡ್ತಾರೆ. ಇನ್ ಕೇಸ್ 5% ಸ್ಟೂಡೆಂಟ್ಗಳು ಇದರಲ್ಲೇ ಬಂದರೆ, ಈ ಬ್ರ್ಯಾಕೆಟಲ್ಲಿ ಆ ಕಾಲೇಜಿಗೆ ಬಂದರೆ ಅಲ್ಲಿಗೆ ಫಿಲ್ ಆಗುತ್ತೆ. ಇನ್ ಕೇಸ್ 5% ಸೀಟು ಈ ಲೆಸ್ ದೆನ್ 2.5 lakhs ಇರೋ ಸ್ಟೂಡೆಂಟ್ಸ್ಗಳು ಇರಲಿಲ್ಲ, 5 ಸೀಟ್ಸ್ಗಳು ಇರಲಿಲ್ಲ, ಯಾರೋ 3 ಸ್ಟೂಡೆಂಟ್ಸ್ಗಳು ಮಾತ್ರ ಇದ್ದಿದ್ರು, 3 ಸ್ಟೂಡೆಂಟ್ಸ್ಗಳು. ಇನ್ನೂ 2 ಸೀಟ್ಸ್ ಇದೆಯಲ್ಲ ಅದನ್ನು ಫಿಲ್ ಮಾಡುವಾಗ ಆಮೇಲೆ ನೋಡ್ತಾರೆ ಯಾರ್ಯಾರು 2.5 3.5 ಇನ್ ಬಿಟ್ವೀನ್ ಯಾವ್ಯಾವ ಸ್ಟೂಡೆಂಟ್ಸ್ ಇದ್ದಾರೆ ಅವ್ರನ್ನ ಚೆಕ್ ಮಾಡ್ತಾರೆ. ಅಲ್ಲಿಗೆ 5 ಸೀಟ್ಸ್ ಆಯಿತಾ, ಆಯಿತು, ಡನ್. ಇಲ್ವಾ, ಇನ್ನೂ ಒಂದು ಸೀಟ್ ಉಳಿತಾ, ಆಮೇಲೆ 3.5 to 4.5 lakhs ಈ ಥರ ಸ್ಲ್ಯಾಬ್ ಆಗಿ ಡಿವೈಡ್ ಮಾಡಿಕೊಂಡು ಇದು ಮಾಡಿಕೊಡ್ತಾ ಹೋಗ್ತಾರೆ, ಸರಿನಾ. ಯಾವ ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ ನಿಮ್ಗೆ ಸಿಗೋದಿಲ್ಲ ಯಾವುದು SNQ ಕೋಟಾ ಇಲ್ಲ. ಇದಕ್ಕೆ ನೀವು ಸರ್ ನನಗೆ SNQ ಕೋಟಾನೇ ಬೇಕು ಅಂತ ಹೇಳಿದರೆ ಅದಕ್ಕೆ ಏನು ಮಾಡಬೇಕು ಅದನ್ನು ನಾನು ನಿಮ್ಗೆ ಹೇಳ್ತೇನೆ. ಹಾಗಂತ ನೀವು 60,000 ಇದು ಬಂದ್ಕೊಂಡು ನನಗೆ SNQ ಕೋಟಾ ಬೇಕು, ಕಂಪ್ಯೂಟರ್ ಸೈನ್ಸ್ ಅಲೈಡ್ ಬ್ರಾಂಚಸ್ಸೇ ಬೇಕು, ಟಾಪ್ ಕಾಲೇಜಸ್ಸೇ ಬೇಕು ಅಂದರೆ ಆಗೋದಿಲ್ಲ. ನಾನು ಬೇಕಾದರೆ ಹೇಳ್ತೇನೆ. ಈಗ ಫಾರ್ ಎಕ್ಸಾಂಪಲ್ ನಿಮಗೊಂದು 15,000 CET ರ್ಯಾಂಕ್ ಇದೆ. ಓಕೆ, 15,000 ನಿಮಗೀಗ 15,000ಗೆ ನಿಮಗೆ RNSIT ಕಾಲೇಜ್ ಆಯಿತು ಅಂತ ಅಂದ್ಕೊಳ್ಳಿ. ಎಕ್ಸಾಂಪಲ್ ನಾನು ಕೊಡ್ತಾ ಇರೋದು. ಇಲ್ಲಿ SNQ ಕೋಟಾ ಆಗ್ಬೋದು, ಯಾಕಂದರೆ ನಿಮ್ಮ ರ್ಯಾಂಕು ಕೂಡ ಇಸ್ ಗುಡ್ ಫಾರ್ ದಿಸ್ ಕಾಲೇಜ್. RNSIT ಒಳ್ಳೆ ಕಾಲೇಜೇ, ಬಟ್ ಈ ಕಾಲೇಜಿಗೆ ಇದು ಮತ್ತು ನಿಮ್ಮ ಆ್ಯನ್ಯುವಲ್ ಇನ್ಕಮ್ ಕೂಡ ಲೆಸ್ ದ್ಯಾನ್ 2.5 lakhs ಅಥವಾ ಲೆಸ್ ದ್ಯಾನ್ 8 lakhs ಇದೆ ಅಂತ ಅಂದ್ಕೊಳ್ಳಿ. ನಿಮ್ಗೆ ಯಾರೂ ಸ್ಟೂಡೆಂಟ್ ಇಲ್ಲಲ್ಲ, ಎಷ್ಟೋ ಒಂದು ಇದ್ದು ಲೆಸ್ ದ್ಯಾನ್ 8 lakhs ಇದು, ಯು ಆರ್ ಎಲಿಜಿಬಲ್, ಆವಾಗ ಆಗ್ಬೋದು. ಓಕೆ, ಸೊ ಅದೆಲ್ಲ ನಾನು ಮುಂದೆ ಗೈಡ್ ಮಾಡ್ತೇನೆ. ದಿಸ್ ಈಸ್ ಅಬೌಟ್ SNQ ಕೋಟಾ. ಅರ್ಥ ಆಯ್ತಾ? SNQ ಕೋಟಕ್ಕೆ ನೀವು ಸದ್ಯಕ್ಕೆ ಏನೂ ಮಾಡೋದು ಬೇಡ. ನಿಮ್ಮ ಇನ್ಕಮ್ ಸರ್ಟಿಫಿಕೇಟನ್ನು ನೀವು ಅಪ್ಲೋಡ್ ಮಾಡಿದರೆ ಸರಿ, ಬೈ ಡಿಫಾಲ್ಟಾಗಿ ನೀವು ಎಲಿಜಿಬಲ್ ಆಗ್ತೀರಾ. ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ SNQ ಕೋಟಾದ ಎದುರುಗಡೆ ಎಸ್ ಅಂತ ಬಂದಿರುತ್ತೆ. ಅದಾದಮೇಲೆ ರಿಸಲ್ಟ್ ಬಂದಾದ್ಮೇಲೆ ಗೊತ್ತಾಗುತ್ತೆ ಆರ್ ಯು ಎಲಿಜಿಬಲ್ ಫಾರ್ SNQ ಕೋಟಾ, ನಿಮಗೆ ಅಲಾಟ್ ಆಗಿದೆ ಇಲ್ಲೋ ಅಂತ ಗೊತ್ತಾಗುತ್ತೆ. ಪರ್ ಇಯರ್ ಫೀಸ್ ಯು ವಿಲ್ ಗೆಟ್ 40,000, 4 4s 16, ಅಂದರೆ 1,60,000 ನಿಮ್ಮ ಕಂಪ್ಲೀಟ್ ಇಂಜಿನಿಯರಿಂಗನ್ನು ಮುಗಿಸ್ತೀರಾ, ಸರಿನಾ. ದಿಸ್ ಈಸ್ ಆಲ್ ಅಬೌಟ್ SNQ ಕೋಟಾ. ಸೊ ಯಾರ್ಯಾರಿಗೆ SNQ ಕೋಟಾದ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಈ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಆಲ್ಮೋಸ್ಟ್ ಎಲ್ಲದನ್ನು ಕ್ಲಾರಿಫೈ ಮಾಡಿದ್ದೇನೆ ಅಂತ ಅಂದ್ಕೊಳ್ತೇನೆ. ಸೊ ನೀವು SNQ ಕೋಟಾ ತೊಗೊಳ್ಬೇಕಂದ್ರೆ ಓದಬೇಕಷ್ಟೇ. ನಿಮಗೆ ಆಲ್ರೆಡಿ ಬಿಲೋ 8 lakhs ಬಿಲೋ ಇದ್ದೀರಾ, ನಿಮ್ಮದು ಪ್ಯಾರೆಂಟ್ಸ್ ಇದೆ, ಆ್ಯನ್ಯುವಲ್ ಇನ್ಕಮ್, ಇನ್ನು ನೆಕ್ಸ್ಟ್ ಕೆಲಸ ಏನು, ನೀವು ಓದಬೇಕು, ಒಳ್ಳೆ ರ್ಯಾಂಕ್ ಬರಬೇಕು. ಯಾವುದರಲ್ಲಿ KCET, ನಿಮ್ಮ ಬೋರ್ಡ್ಸ್ ಎಲ್ಲ ನನಗೆ ಬೇಡವೇ ಬೇಡ, KCET ಬೇಕಾಗಿರೋದು. ಬಟ್ ಬೋರ್ಡ್ಸ್ ಇದು 50% ಕನ್ಸಿಡರ್ ಆಗುತ್ತೆ. ಅದಕ್ಕೋಸ್ಕರ ನೀವು ಬೋರ್ಡ್ಸ್ ಕೂಡ ಓದಲೇಬೇಕು. ಅದಾದಮೇಲೆ KCET ರ್ಯಾಂಕ್ ಮೇಲ್ಗಡೆ ನಿಮಗೆ SNQ ಕೋಟಾ ಆಗೋದು. ಸರ್ ನನಗೆ ಬೋರ್ಡ್ಸಲ್ಲಿ 95% ಇದೆ, ನನಗೆ SNQ ಕೋಟಾ ಆಗುತ್ತಾ? ಇಲ್ಲ. ಓಕೆ, ಇದು ವೆರಿ ಇಂಪಾರ್ಟೆಂಟ್, ಸರಿನಾ. ದಿಸ್ ಈಸ್ ಆಲ್ ಅಬೌಟ್ SNQ ಕೋಟಾ. SNQ ಕೋಟಾವನ್ನು ನೀವು ಇದು ಮಾಡ್ಕೊಳ್ಬೋದು. ಒಂದು ಎಲಿಜಿಬಿಲಿಟಿ ಲೆಸ್ ದೆನ್ 8 lakhs ಆ್ಯಂಡ್ ಸೆಕೆಂಡ್ ಎಲಿಜಿಬಿಲಿಟಿ ಯು ಶುಡ್ ಹ್ಯಾವ್ ಅ ಗುಡ್ ರ್ಯಾಂಕ್ ಇನ್ KCET. ಓಕೆ, ಸೊ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್, OBC ಕ್ಯಾಂಡಿಡೇಟ್ಸ್ ಎಲ್ಲರೂ ಕೂಡ ಎಲಿಜಿಬಲ್ ಇದ್ದೀರಾ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಈ SNQ ಕೋಟಾ ರಿಲೇಟೆಡ್ ಏನಾದರೂ ನಿಮಗೆ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಆನ್ಸರ್ ಕೊಡ್ತೇನೆ. ಸೊ ಯಾರ್ಯಾರು ಸ್ಟೂಡೆಂಟ್ಸ್ಗಳಿಗೆ ನೀಡ್ ಇದೆ ಈ SNQ ಕೋಟಾ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಇಂಜಿನಿಯರಿಂಗು 1 year ಫೀಸಲ್ಲಿ ಕಂಪ್ಲೀಟ್ ಇಂಜಿನಿಯರಿಂಗ್ ಮುಗಿಸ್ತಾರೆ. ಎಷ್ಟೋ ಸ್ಟೂಡೆಂಟ್ಸ್ಗಳು ಇಕನಾಮಿಕಲಿ ಬ್ಯಾಕ್ವರ್ಡ್ ಇರ್ತಾರೆ, ಪೇರೆಂಟ್ಸ್ಗಳು. ಸೊ ಅಂಥವ್ರಿಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಅವ್ರ ಜೊತೆ ಇದನ್ನು ಶೇರ್ ಮಾಡಿ. ನಿಮ್ಗೆ ಈ ಚಾನಲಿಂದ ಸ್ವಲ್ಪನಾದರೂ ಇನ್ಫಾರ್ಮೇಷನ್ ಸಿಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ that, love you all. Bye bye. Take care, students.